ಸರ್, ಇವತ್ತು ನನ್ನ ಹೆಸರು ಉಂಡೇಕರ್ ರಾಜೇಶ್ ಅಂತೇಳಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಚಾಲಕರು ಸುಮಾರು 17 ಲಕ್ಷ ಮೇಲ್ಪಟ್ಟು ಜನ ಇವತ್ತು ಚಾಲನೆ ಜೀವನವನ್ನು ಆಧಾರ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾಯಿದ್ದಾರೆ. ಈಗ ಏನಾಗ್ತಾಯಿದೆ ಅಂದರೆ, ಇತ್ತೀಚೆಗೆ ಸರ್ಕಾರ 2 ವರ್ಷ ಆಯಿತು ಬಂದು ಫ್ರೀ ಬಸ್ಸುಗಳನ್ನು ಬಿಟ್ಟರು. ಅಲ್ಲಿಗೆ ನಮ್ಮ ಚಾಲಕರು ಅರ್ಧ ಸತ್ತೋಗಿದ್ರು. ಅದಾದಮೇಲೆ ಏನಾಯಿತು, ಇದನ್ನು ಇತ್ತೀಚೆಗೆ ಏನಾಗ್ತಾಯಿದೆ, ಬೈಕ್ ಟ್ಯಾಕ್ಸಿ ಅಂತ ಬರ್ತಾಯಿದೆ. ಇವಾಗ ಬೆಂಗಳೂರು ಹೈಕೋರ್ಟಲ್ಲಿ ವಾದ ಆಗ್ತಾಯಿದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಈ ಆ್ಯಪ್ಗಳು ಬೆಂಗಳೂರಿನಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಸುತ್ತಮುತ್ತ ಜಿಲ್ಲೆಗಳಿಗೆಲ್ಲ ಹರಡಾಡಿ ಆ್ಯಪ್ಗಳ ಮುಖಾಂತರ ಅವರು ದುಡಿಬೇಕಂತೇಳಿ ಕಮರ್ಷಿಯಲ್ ಆಗಿ ಆ್ಯಪ್ಗಳನ್ನು ಬಿಡ್ತಾಯಿದ್ದಾರೆ. ಇವಾಗ ಹೊರ ರಾಜ್ಯಗಳು ಏನು ಮಾಡ್ತಾಯಿದೆ, ನಮ್ಮ ಪಕ್ಕ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಫ್ರೀ ಬಸ್ಗಳನ್ನು ಬಿಟ್ಟಿದ್ದರು. ಅವರು ಆಟೋ ಚಾಲಕರ ಕುಟುಂಬಗಳು ಅನ್ಯಾಯವಾಗಬಾರ್ದು, ರೋಡಿಗೆ ಬರಬಾರ್ದು ಅಂತೇಳಿ ವರ್ಷಕ್ಕೆ 15,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಂದರೆ ನೇರವಾಗಿ ಅವ್ರ ಖಾತೆಗಳಿಗೆ ಬರಬೇಕಂತೇಳಿ. ಇಲ್ಲಿ ನಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು. ಇವಾಗ ಒಬ್ಬರಿಗೆ ಜನಕ್ಕೆ ನ್ಯಾಯ ಮಾಡ್ತಿದ್ದಾರೆ, ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ನಮ್ಮ ಆಟೋ ಚಾಲಕರೆಲ್ಲರೂ ಒಪ್ಪಿದ್ದಾರೆ. ಆದರೆ ಆರ್ಟಿಫಿಷಿಯಲ್ ಆಗಿ ಇವ್ರಿಗೆ ನ್ಯಾಯ ಒದಗಿಸಿ ಕೊಡಬೇಕಲ್ವ. ಅದೇ ರೀತಿ ನಮ್ಮ ಬೇಡಿಕೆ ಇವತ್ತು ಏನಿದೆ ಅಂದರೆ, ನಮ್ಮ ಆಟೋ ಚಾಲಕರ ಮತ್ತು ಖಾಸಗಿ ಚಾಲಕರ ಖಾತೆಗಳಿಗೆ ತಾವು ಒಂದು ವರ್ಷಕ್ಕೆ 20,000 ರೂಪಾಯಿ ಜಮಾ ಮಾಡಬೇಕಂತೇಳಿ ನಮ್ಮೆಲ್ಲರ ಇಡೀ ಚಾಲಕರ ಪರವಾಗಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ಎರಡನೇದಾಗಿ, ತಕ್ಷಣ ಇವತ್ತದಿಂದಲೇ ಮೊಬೈಲ್ ಬುಕ್ಕಿಂಗ್ ಆ್ಯಪ್ಗಳು ಈ ಏನು ದ್ವಿಚಕ್ರ ಟ್ಯಾಕ್ಸಿ ಅಂದರೆ ಈ ವೈಟ್ ಬೋರ್ಡ್ ಹಾಕ್ಕೊಂಡು 2 ವೀಲರಲ್ಲಿ ಮನೆ ಮುಂದೆ ಬಂದು ಕರ್ಕೊಂಡು ಹೋಗ್ತಾಯಿದ್ದಾರೆ. ಅಂದರೆ ಇವಾಗ ನಾವು 2 ವೀಲರ್ ಕೊಟ್ಟಿರೋದು ಯಾಕೆ, ಮನೆ ಓನ್ ಯೂಸ್ ಪರ್ಪಸ್ಗಾಗಿ. ಅವ್ರು ಏನು ಮಾಡ್ತಾಯಿದ್ದಾರೆ, ವೈಟ್ ಬೋರ್ಡಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಹೋದರೆ ಇವರು ಎಲ್ಲಿ ಇವತ್ತಿನ ಕಾಲ ಹೆಂಗಿದೆ ಅಂದರೆ, ಬಡ ಚಾಲಕರು ಅವ್ರ ನೋವುಗಳು ಹೀನಾಯವಾಗಿದೆ. ಅವರು 3 ಹೊತ್ತು ಊಟ ಮಾಡೋಕ್ಕೆ ಕೂಡ ಇಲ್ಲ, ತಿಂಡಿ ಬೇರೆ ಎಲ್ಲ ಹೇಳ್ಕೊಬಾರ್ದು, ಆ ಥರ ಇದ್ದಾರೆ. ಇವಾಗ ಬೈಕ್ ಟ್ಯಾಕ್ಸಿಗಳು ಬಂದವು, ಓಲಾ ಯೂಬರ್ ಅಂತೇಳಿ ಆ ಆ್ಯಪ್ಗಳು ಬಂದವು, ಫ್ರೀ ಬಸ್ಸುಗಳು ಬಂದವು. ಹೆಂಗರಿ ಸ್ವಾಮಿ ನೀವೇ ಹೇಳ್ರಿ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ, ತಾವು ತಕ್ಷಣದಿಂದಲೇ ನಮ್ಮ ಪರವಾಗಿ ತಾವು ಕುತ್ಕೊಂಡು ಯೋಚಿಸಿ ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ತಗೊಂಡು ಆಟೋ ಚಾಲಕರಿಗೆ, ಖಾಸಗಿ ಚಾಲಕರಿಗೆ ವರ್ಷಕ್ಕೆ 20,000 ರೂಪಾಯಿ ಅವ್ರ ಖಾತೆಗಳಿಗೆ ಜಮಾ ಮಾಡಬೇಕು, ನ್ಯಾಯ ಒದಗಿಸಿ ಕೊಡಬೇಕು. ತಕ್ಷಣದಿಂದಲೇ ಮೊಬೈಲ್ ಆ್ಯಪ್ಗಳೆಲ್ಲ ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಇವತ್ತು ಬರೀ ಚಾಲಕರು ಬಂದು ಪ್ರತಿಭಟನೆ ಮಾಡಿದ್ದೀವಿ. ನಾಳೆ ಬೆಳಿಗ್ಗೆ ಬಳ್ಳಾರಿ ಜಿಲ್ಲಾ ಮತ್ತು ಗ್ರಾಮಾಂತರ ಭಾಗದಲ್ಲಿ 10,000 ಕುಟುಂಬಗಳಿದ್ದಾವೆ. ಕುಟುಂಬಗಳು ಸಮೇತ ಬಂದು ಬೀದಿಗಳಲ್ಲಿ ಹೋರಾಟಗಳು ಮಾಡ್ತೀವಿ ಅಂತೇಳಿ ಆಗ್ರಹಿಸುತ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರುಗಳು, ಚಾಲಕರು, ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ನಾವು ಧ್ವನಿಯನ್ನು ಎತ್ತಿದ್ದೀವಿ. ಇದು ನಮ್ಮ ಮನವಿ ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿದ್ದೀವಿ. ಸರ್, ಇವತ್ತು ನಾನು ಹೇಳ್ತಿರೋದು ಅದೇ ಸರ್, 17 ಲಕ್ಷ ಮೇಲ್ಪಟ್ಟ ಜನ ಇವತ್ತು ಖಾಸಗಿ ಚಾಲಕರಿದ್ದಾರೆ. ಎಲ್ಲರ ಖಾತೆಗಳಿಗೆ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಖಾತೆಗಳಿಗೆ ವರ್ಷಕ್ಕೆ 20,000 ರೂಪಾಯಿ ಜಮಾ ಮಾಡಬೇಕು. ಇದು ನಮ್ಮ ಬೇಡಿಕೆ. ಯಾಕೆಂದರೆ ಫ್ರೀ ಬಸ್ಗಳು ಬಿಟ್ಟಿದ್ದಾರೆ. 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಇಟ್ಕೊಂಡು ಗಾಡಿಗಳು ತರ್ತಾ ಇದ್ದಾರೆ. ಫೈನಾನ್ಸು, EMI, ಅವರು ಬ್ಯಾಂಕು, ಅವರು ಮನೆ ಪರಿಸ್ಥಿತಿಗಳು ಯಾರು ನೋಡ್ಬೇಕು ಸರ್? ಇವತ್ತು ಹೆಂಗಿದೆ ಅಂದರೆ, 2 ಹೊತ್ತು ಊಟ ಮಾಡ್ತಾ ಇದ್ದೀರಾ? ಯಾರನ್ನ ಹೊಟ್ಟೆ ತುಂಬ ಊಟ ಮಾಡ್ತಾ ಇಲ್ಲ ಸರ್. ಇವಾಗ ಸರ್, ಇವತ್ತು 17 ಲಕ್ಷ ಜನ ಇವತ್ತು ಕುಟುಂಬಗಳು ತಮಗೆ ಬೇಕಾಗಿಲ್ಲ. ಸರ್ಕಾರಕ್ಕೆ ನಾನು ಒಂದೇ ಕೇಳ್ತಾ ಇದ್ದೀನಿ, ಇವತ್ತು ಅವರು ವೋಟ್ ಹಾಕ್ತಾ ಇಲ್ಲ, ಅವರು ಟ್ಯಾಕ್ಸ್ ಕಟ್ತಾ ಇಲ್ಲ, ಇವತ್ತು ಇನ್ಶೂರೆನ್ಸ್ ಕಟ್ತಾ ಇಲ್ಲ, ರೋಡ್ ಟ್ಯಾಕ್ಸ್ ಕಟ್ತಾ ಇಲ್ಲ. ಹೇಳ್ರಿ, ಅದಕ್ಕಾಗಿ ನಾವು ಆಗ್ರಹಿಸ್ತಾ ಇದೀವಿ. 2 ತಿಂಗಳ ಹಿಂದೆ ಮಾಡಿದ್ರಿ. ಹೌದು ಸರ್, ನಾವು ಮುಂಚೆನೇ ಕೊಟ್ಟಿದ್ದೀವಿ, DC ಸಾಹೇಬರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಿಲ್ಲಿಸಬೇಕಂತ. ಆದರೆ DC ಸಾಹೇಬರು ಟ್ರಾನ್ಸ್ಫರ್ ಆಗಿದ್ದಾರೆ, ವರ್ಗಾವಣೆ ಆಗಿರೋ ಕಾರಣ ಇವತ್ತು ಪ್ರಸಾದ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಧ್ವನಿ ಮುಟ್ಟಿಸೋಣ, ನಮ್ಮ ನೋವುಗಳನ್ನು ಕೇಳಿಸೋಣ ಅಂತೇಳಿ ಇವತ್ತು ಬಂದಿದ್ದೀವಿ. ನಮಗೆ ತಕ್ಷಣದಿಂದಲೇ ಈ ಆ್ಯಪ್ಗಳೆಲ್ಲ ಸ್ಟಾಪ್ ಆಗಬೇಕು. ಇಲ್ಲವಾದಲ್ಲಿ ಕುಟುಂಬಗಳು ಸಮೇತ ನಾವು ರೋಡ್ಗಳು ಬೀದಿ ಇಳಿದು ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ವಾರ್ನಿಂಗ್ ಕೊಡೋದೇ, ಇನ್ನೇನು ರಿಕ್ವೆಸ್ಟ್ ಇಲ್ಲ. ಈಗ ನನ್ನ ಹೆಸರು ಸುಜಯ್ ಅಂತೇಳಿ, ಆಟೋ ಯೂನಿಯನ್ ಅಧ್ಯಕ್ಷರು. ನಾವೆಲ್ಲರೀಗ ಒಕ್ಕೂಟ ಒಂದು ಯೂನಿಯನ್ ಆಗಿ ಮಾಡ್ತಿದ್ದೀವಿ ಬಳ್ಳಾರಿನಾಗ. ನಿಮ್ದು ಯೂನಿಯನ್ ನಮ್ದು ಯೂನಿಯನ್ ಏನು ಬೇರೆ ಅಂತ ಮಾಡ್ತಿಲ್ಲ. ಈಗ ಕೊನೆಯದಾಗಿ ಒಂದು 2 ಮಾತನಾಗ ಮುಗಿಸ್ಬಿಡ್ತೀನಿ. ನಮ್ಮ ಯಾತ್ರೆ ರ್ಯಾಪಿಡೋ, ನೀವು ಎಷ್ಟೆಷ್ಟು ಜನ ಏಜೆಂಟ್ಗಳು ಇಲ್ಲಿ ಬಳ್ಳಾರಿಯಾಗ ಇದ್ದೀರಿ, 15 ದಿನ ಟೈಮ್. ನೀವು ಊರು ಬಿಟ್ಟು ಬೆಂಗಳೂರಿಗೆ ಹೋದರೆ ಚೆನ್ನಾಗಿರ್ತೈತೆ. ಓಪನ್ ಆಗಿ ಸ್ಟೇಟ್ಮೆಂಟ್ ಇದೀನ, ಏನು ರಿಕ್ವೆಸ್ಟ್ ಮನವಿ ಇಲ್ಲ. 15 ದಿನದಿಂದ ನೀವು ಊರು ಬಿಟ್ಟಿಲ್ಲ ಅಂದರೆ ನಾವೇ ಖುದ್ದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇದು ಸಪೋರ್ಟ್ ತಗೊಂಡು ನಾವೇ ಓಡಿಸ್ಬೇಕಾದ ತೂರ್ಬಿಟ್ಟು. ಏನು ಸರ್, ಸ್ಟ್ಯಾಂಡ್ಗಳ ತಲ್ಲಿ ಬರ್ತಾರ, ನಾವು ಇಲ್ಲಿದ್ದ ಟೈಮ್ನಾಗ ಬಂದು ನೀವು ರೊಕ್ಕಗಳು ಕೊಟ್ಟು ಗಿಫ್ಟ್ಗಳು ಕೊಟ್ಟು ಡ್ರೈವರಿಗೆ ಜಗಳ ಇಡ್ತಿದ್ದಾರೆ ಇವರು. ಸರ್, ಜಗ್ಗಿ ಜನ ಬೈಕ್ ಟ್ಯಾಕ್ಸಿ ಅವರು, ರ್ಯಾಪಿಡೋ, ನಮ್ಮ ಯಾತ್ರೆ ಫೋನ್ ಮಾಡಿದ್ರೆ ನಮ್ಮವ್ರು ತಗೊಂಡಿಲ್ಲ. ಈಗ ಒಂದಿಬ್ರಿಗೆ ಕೊಟ್ಟರೆ ಒಬ್ರಿಗೆ ಜಗಳ ಆಗ್ತದೆ. ನಾವು ಬೇಡಪ್ಪ ಅದಂತ ನಾನೇ ಹೋಗಿ ಮೊನ್ನೆ ವಾದ ಮಾಡಿ ಬಂದೀನಿ. ರೊಕ್ಕ ಕೊಡೋದು, 500 ಕೊಡೋದು, 1000 ಕೊಡೋದು, ಏನು ಸರ್ ಇದು? ಅಸಲ್ ಕಾನೂನೇ ಇಲ್ಲ ಸರ್ ಕೇಳಕ್ಕೆ ಅವ್ರಿಗೆ ಡ್ರೈವರ್ಗಳಿಗೆ. ಯಾಪ್ ಹಾಕೊಳ್ರಿ ಅಂತ ರಾತ್ರಿ ಬಂದು ಏಜೆಂಟ್ಗಳ್ನ ಹಾಕಿ ಬಂದು ಬೆದರಿಸ್ತಾರ. ಅವ್ರು ಬರ್ಬೇಕು ನಮ್ಮ ಈಗ ನಮ್ಮ ಆಫೀಸ್ ಬಂದು
ಮಾತಾಡ್ಬೇಕು ನೀವು. ಏನಿಲ್ದಂಗೆ ನೀವು ಕಂಪ್ಯೂಟರ್ನಾಗ ಆಟ ಆಡಿದ್ರಂಗೆ ಸರ್ ಅದು. ಡ್ರೈವರ್ಗಳಿಗೆ ಬಂದು ಒಬ್ಬರೇ ಇದ್ದಾಗ ಒಂದು 5-6 ಜನ ಬಂದು ಬೆದರಿಸ್ತಾರೆ. ಅದು ಅವ್ರಿಗೆ ಯಾರು ಡ್ರೈವರ್ಗಳಿಗೆ ಜೀವಕ್ಕೆ ಏನು ವ್ಯಾಲ್ಯೂ ಇಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಸರ್ ನಾವು. ಇವಾಗ ನೀವು ಮಾಧ್ಯಮದವ್ರು ಇದ್ರೆ ನೀವು ತಿಳಿಸ್ತೀರಿ ಎಲ್ಲರಿಗೆ, ಹಂಗಾಗಿ ನೀವೆಲ್ಲರೂ ಸಪೋರ್ಟ್ ಇರ್ಬೇಕು ನಮಗೆ. ಈಗ ಡ್ರೈವರ್ಗಳಾಗಲಿ ಅವ್ರ ಕುಟುಂಬದವ್ರು ಎಲ್ಲಿಗೆ ಹೋಗ್ಬೇಕು? ಈಗ ಅವ್ರ ಕುಟುಂಬದ ಮನೆಗೆ ತಗೊಂಡು ಹೋಗೋದು ದಿನಕ್ಕೆ 200 ರೂಪಾಯಿನೇ. ಈಗ ಡ್ರೈವರ್ಗಳು ಒಂದು ಟೈಮ್ನಾಗ ಇತ್ತು 500 ಒಯ್ಯೋದು ಮನೆಗೆ. ಏನು ಸರ್ ಇದು? ರ್ಯಾಪಿಡೋ ನಮ್ಮ ಹತ್ರ ಅಷ್ಟು ತೊಂದರೆ ಕೊಡ್ತಾರೆ ಡ್ರೈವರ್ಗಳಿಗೆ. ಬಂದು ಬೆದರ್ಸೋದು ಏನು ಅಂತ ಅವರಿಂದ. ಅದು ಮಾಡಬೇಡ್ರಿ. ತಕ್ಷಣವಾಗಿ ನಾವು DC ಸಾಹೇಬ್ರಿಗೆ ಅದೇ ಮನವಿ ಮಾಡೋಕ್ಕೆ ಬಂದ್ವಿ. ನಮ್ಮ ಆಟೋ ಡ್ರೈವರ್ ಇಂಡಿಪೆಂಡೆಂಟ್ ಬಾಡಿ, ನಾವು ಯಾರಿಗೂ ಸಪೋರ್ಟ್ ಇಲ್ಲ, ನಮ್ಮ ಬಾಡಿಗೆ ನಮ್ಮನ್ನ ತಿನ್ಕೊಂಡು ಉಣ್ಕೊಳಕ್ಕೆ ಬಿಡ್ರಿ ಅಂತ ನಾವು ಮನವಿ ಮಾಡ್ತಾ ಇದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.